ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ನಡೆದಂತಹ ಘಟನೆ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. Why did she go outside at 12:30 a.m.? Didn't she have any sense? ಒಂದು ಕಡೆ ತಾಯಿ ದುರ್ಗೆಯ ಭೂಮಿ ಅಂತ ಕರೆಯಲ್ಪಡುವಂತಹ ಜಾಗ, ಶಕ್ತಿ ಆರಾಧನೆ ನಡೆಯುವಂತಹ ಜಾಗ. ಇನ್ನೊಂದು ಕಡೆ ರಾಜ್ಯದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿಲ್ಲ. ಪಶ್ಚಿಮ ಬಂಗಾಳದೊಳಗೆ ನಿಮ್ಮ ಸಹೋದರಿ ಅಥವಾ ನಿಮ್ಮ ಮಗಳ ಮೇಲೆ ಯಾರಾದ್ರೂ ಕೆಟ್ಟ ಕೃತ್ಯವನ್ನು ಎಸಗಿದ್ರೆ ಅದಕ್ಕೆ ಅಪರಾಧಿಗಳಿಗಿಂತ ಹೆಚ್ಚಾಗಿ ನಿಮ್ಮ ಹೆಣ್ಣು ಮಕ್ಕಳೇ ಜವಾಬ್ದಾರರು. ಕ್ರಿಮಿನಲ್ ಕೆಲಸವೇ ಅಪರಾಧ ಮಾಡುವುದು, ಆದರೆ ಜಾಗರೂಕತೆಯಿಂದ ಇರಬೇಕಾದದ್ದು ನಿಮ್ಮ ಹೆಣ್ಣು ಮಕ್ಕಳೇ ಹೊರತು ಅಲ್ಲಿನ ಸರ್ಕಾರ ಅಲ್ಲ. ಈ ಆಲೋಚನೆ, ಇದು ನಾನು ಮಾತಾಡ್ತಾ ಇರುವಂತಹ ಮಾತಲ್ಲ, ಈ ಮಾಟಿ ಮಾನುಷ್ ಅಂತ ಕರೀತಾರಲ್ಲ, ದೀದಿ ಅವರ ಆಲೋಚನೆ. Why did she go outside at 12:30 a.m.? Didn't she have any sense? ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯಾಗಿರುವಂತಹ ದೀದಿ ಅತ್ಯಾಚಾರದ ನಂತರ ಹೆಣ್ಣು ಮಕ್ಕಳನ್ನ ನೀವು ರಾತ್ರಿ ಹೇಗೆ ಹೊರಗೆ ಹೋಗಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದುರ್ಗಾಪುರದ ಪ್ರಕರಣದ ವಾಸ್ತವ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ. ಅಕ್ಟೋಬರ್ 10, 2025 ರಾತ್ರಿ ದುರ್ಗಾಪುರದ IQ ಸಿಟಿ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. 23 ವರ್ಷದ MBBS ವಿದ್ಯಾರ್ಥಿನಿ ಒಡಿಶಾದ ಮಗಳು ರಾತ್ರಿ 8 ಗಂಟೆಗೆ ಸ್ನೇಹಿತನೊಂದಿಗೆ ಊಟಕ್ಕೆ ಅಂತ ಹೊರಗಡೆ ಹೋಗ್ತಾಳೆ. ಕಾಲೇಜ್ ಗೇಟ್ ಹೊರಗಡೆ ಹೋಗ್ತಾಳೆ. ಗೂಂಡಾಗಳು ಆಕೆಯ ಫೋನ್ ಅನ್ನ ಕಸಿದುಕೊಂಡು 1 ಕಿಲೋಮೀಟರ್ ದೂರದವರೆಗೆ ಕಾಡಿನೊಳಗೆ ಎಳ್ಕೊಂಡು ಹೋಗಿ ನಂತರ ಮುರುಗಿಯ ವ್ಯಕ್ತಿಗಳು ಸಾಮೂಹಿಕ ಅತ್ಯಾಚಾರವನ್ನ ಎಸಗುತ್ತಾರೆ, ಅಂದ್ರೆ ಗ್ಯಾಂಗ್ ರೇಪ್ ಅನ್ನು ಮಾಡ್ತಾರೆ. ಇಂತಹ ಘಟನೆ ನಡೆದಾಗ ಸರ್ಕಾರದಿಂದ ನಾವು ಅಪರಾಧಿಗಳಿಗೆ ನ್ಯಾಯ ಮತ್ತು ಶಿಕ್ಷೆಯನ್ನು ನಿರೀಕ್ಷಿಸುತ್ತೇವೆ, ನಿಜ ತಾನೆ? ಆದ್ರೆ ಎಲ್ಲಕ್ಕಿಂತ ನಾಚಿಕೆಗೇಡಿನ ಸಂಗತಿ ಏನಂದ್ರೆ, ಮಮತಾ ಬ್ಯಾನರ್ಜಿ ಅವರು ಹೇಳಿಕೆ ಏನ್ ಕೊಟ್ರು ಗೊತ್ತಾ? ಹುಡುಗಿ ರಾತ್ರಿ 12ವರೆಗೆ ಯಾಕೆ ಹೊರಗಡೆ ಹೋಗಿದ್ಲು, ಆದ್ರೆ ಕಾಲೇಜ್ ಆಡಳಿತ ಹೇಳ್ತಿರೋದೇನೋ 12ವರೆಗೆ ಈ ಘಟನೆ ನಡೆದೇ ಇಲ್ಲ, 8 ಗಂಟೆ ಕ್ಯಾಂಪಸ್ ಇಂದ ಹೊರಗಡೆ ಹೋಗಿರೋದ ಹೆಣ್ಮಗು. ಒಂದು ವೇಳೆ 12ವರೆಗೆ ಹೊರಗಡೆ ಹೋದ್ರು ಅಂತಾನೆ ಇಟ್ಕೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ರಾತ್ರಿ 12ವರೆಗೆ ಹೊರಗಡೆ ಬಂದ್ರೆ ಹೆಣ್ಮಕ್ಳ ಮೇಲೆ ಸಾಮೂಹಿಕ ಅತ್ಯಾಚಾರವಾಗ್ತದೆ ಅಂತ ಅರ್ಥನಾ? ಅಪರಾಧಿಗಳಿಗೆ ರಾತ್ರಿ 12ವರೆಗೆ ಲೈಸೆನ್ಸ್ ಏನಾದ್ರೂ ಕೊಟ್ಟಿದ್ದೀರಾ ನೀವು ಗೌರ್ಮೆಂಟ್ ಇಂದ? ಇಂತಹ ಹೇಳಿಕೆ ನೀಡಿದ ಮುಖ್ಯಮಂತ್ರಿ, ಅದು ಒಬ್ಬ ಮಹಿಳಾ ಮುಖ್ಯಮಂತ್ರಿ, ತಾಯಿ ದುರ್ಗೆಯ ನಾಡಿನಿಂದ ಬಂದವರು. ಇವರು ಮಹಿಳೆಯರ ನೋವನ್ನ ಅರ್ಥ ಮಾಡಿಕೊಳ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ದೀರಾ, ಆದ್ರೆ ಅವರು ಅಪರಾಧಿಗಳಿಗೆ ಗುರಾಣಿಯಾಗಿದ್ದಾರೆ. ಈ ಆಲೋಚನೆ ಬಗ್ಗೆ ನಾಚಿಕೆ ಆಗ್ತಾ ಇದೆ ನನಗೆ. ಇದು ಪುರುಷ ಪ್ರಧಾನ ದೇಶದಲ್ಲಿ ನಾವಿಲ್ಲ, ಮಹಿಳೆ ಅಂತ ಭಾರತ ಮಾತೇನ್ ಮಹಿಳೆ ಅಂತ ಕರಿತೀವಿ. ಇಂಥ ಆಲೋಚನೆಗಳು ಇನ್ನ ಬದುಕಿದೆಯಲ್ಲ, ಅಸಹ್ಯ ಆಗ್ತಾ ಇದೆ. ಅಲ್ಲದೆ ದೀದಿಯವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಇದು ಖಾಸಗಿ ಕಾಲೇಜಿನ ಘಟನೆ, ಸರ್ಕಾರಕ್ಕೆ ಏನ್ ಸಂಬಂಧ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆರ್ಜಿಕರ್ ಸರ್ಕಾರ ಕಾಲೇಜ್ ಅಲ್ವಾ? ಆರ್ಜಿಕರ್ ಅಲ್ಲಿ ಒಂದು ಹೆಣ್ಮಗು ಡಾಕ್ಟರ್ ಮೇಲೆ ನಡೀತಲ್ಲ, ಅದು ಸರ್ಕಾರಿ ಕಾಲೇಜ್ ಅಲ್ವಾ? ಹನ್ಸ್ಕಾಲಿ ಅನ್ನುವಂತಹ ಒಂದು, ಈ ಹನ್ಸ್ಕಾಲಿ ಸಂದೇಶ್ ಕಾಲಿ ಅನ್ನೋದು ಇದೆಲ್ಲಾದ್ರೂ ಖಾಸಗಿಯಲ್ಲಿ ಏನಾದ್ರೂ ನಡೀತಾ? ಇದು ಸರ್ಕಾರಿ ಜಾಗದಲ್ಲಿ ನಡೆದಿಲ್ವಾ? ಇದು ರಾಜ್ಯದ ಜವಾಬ್ದಾರಿ ಅಲ್ವಾ? ಯೋಚನೆ ಮಾಡಿ. ಅಂದ್ರೆ ಸೆಲೆಕ್ಟಿವ್ ಅಮಿನೇಷಿಯಾ ಅಂತಾರೆ ಗೊತ್ತಾ? ಈ NCRB ಒಂದು ಅಂಕಿ ಅಂಶ ಬಿಡುಗಡೆ ಮಾಡಿದೆ. ಅದೇನ್ ಹೇಳುತ್ತೆ ಗೊತ್ತಾ? ದೀದಿ ಅವರು ಬಂಗಾಳದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತರಾಗಿದ್ದಾರೆ ಅಂತ ಏನಾದ್ರೂ ಹೇಳಿದ್ರೆ NCRB ರಿಪೋರ್ಟ್ ತೋರಿಸಿ, ಈ ಅಂಕಿ ಅಂಶಗಳನ್ನ ಅವರ ಮುಖಕ್ಕೆ ತೋರಿಸಿ. 2023ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ವಿರುದ್ಧ 34,691 ಪ್ರಕರಣಗಳು ದಾಖಲಾಗಿರೋದು. ಇದು ರಾಷ್ಟ್ರೀಯ ಸರಾಸರಿಗಿಂತ ವೇಗವಾಗಿ ಬೆಳೀತಾ ಇರುವಂತಹ ರಾಜ್ಯ. ಬೆಳೀತಾ ಇರೋದು ಯಾವ್ದ್ರಲ್ಲಿ? ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದಲ್ಲಿ. ಕೇವಲ ಅತ್ಯಾಚಾರ ಪ್ರಕರಣಗಳು 2023ರಲ್ಲಿ 1010 ಅತ್ಯಾಚಾರ ಪ್ರಕರಣಗಳು ನಡೆದಿವೆ. ಅದರಲ್ಲಿ 27 ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಪ್ರಕರಣಗಳು. ಇದು 2022ಕ್ಕಿಂತ 7% ಜಾಸ್ತಿ ಆಗಿರೋದು. ಆಸಿಡ್ ಅಟ್ಯಾಕ್ಗಳು ದೇಶದಲ್ಲಿ ವರದಿಯಾಗಿರೋದು ಎಷ್ಟು ಗೊತ್ತಾ? 207. ಪಶ್ಚಿಮ ಬಂಗಾಳದಲ್ಲಿ 57. ಅಂದ್ರೆ ಲೆಕ್ಕಾಕಳಿ, ಯಾವುದೋ ಒಂದು ರಾಜ್ಯದ ದಾಖಲಾತಿ ಅತಿ ಹೆಚ್ಚು ಸಂಖ್ಯೆ, ಅಂದ್ರೆ ಇಡೀ ದೇಶದಲ್ಲಿ ಒಂದು ರಾಜ್ಯ ಅತಿ ಹೆಚ್ಚು ರೆಕಾರ್ಡ್ ಮಾಡಿದ್ರೆ ಅದು ಪಶ್ಚಿಮ ಬಂಗಾಳ. ದೀದಿಯವರು ತಮ್ಮ ರಾಜ್ಯದಲ್ಲಿ ಅಪರಾಧಿಗಳಿಗೆ ಇಷ್ಟು ಧೈರ್ಯವನ್ನ ಹೇಗೆ ಕೊಟ್ಟರು, ಹೇಗೆ ಬಂತು ಎಂಬುದರ ಬಗ್ಗೆ ಪ್ರಶ್ನೆ ಅಂತೂ ಯಾವತ್ತೂ ಮಾಡಿಲ್ಲ. ಬದಲಿಗೆ ಅವರು ಹೇಳ್ತಾರೆ, ಪೊಲೀಸ್ ಎಲ್ಲೆಡೆ ಇರಲು ಸಾಧ್ಯವಿಲ್ಲ. ಅಂದ್ರೆ
ಅಪರಾಧಿಗಳು ತಮ್ಮ ಕೆಲಸ ಮಾಡ್ತಾರೆ, ನೀವು ಹೆಣ್ಮಕ್ಳುಗಳು ಮನೇಲಿ ಕೂತಿರಿ ಅಂತ ಅವ್ರ ಅರ್ಥ. ಇದು ಹೊಸ ವಿದ್ಯಮಾನ ಏನಲ್ಲ. ಮಮತಾ ಬೆನರ್ಜಿ ಅವರ ಇಂತಹ ಹೇಳಿಕೆಗಳು ಇದೇನ್ ಮೊದಲನೇದಲ್ಲ. ಈ ತರ ಹಿಂದಿನ ಹೇಳಿಕೆಗಳನ್ನ ನೋಡಿದ್ರೆ ಇದು ವ್ಯವಸ್ಥಿತ ಅಸಂವೇದನಶೀಲತೆ ಆಗಿದೆ. 2012ರಲ್ಲಿ ಪಾಚ್ ಸ್ಟ್ರೀಟ್ ನಲ್ಲಿ ಒಂದು ಅತ್ಯಾಚಾರ ನಡೆಯುತ್ತೆ. ಇದನ್ನ ಸೃಷ್ಟಿಸಿದ ಪ್ರಕರಣ ಮತ್ತು ಸಂತ್ರಸ್ತೆಯ ನಡತೆ ಸರಿ ಇಲ್ಲ, ಸಡಿಲವಾಗಿತ್ತು ಅಂತ ಹೇಳಿದ್ರು. ಇನ್ನು 2013ರಲ್ಲಿ ಮಾಲ್ಗಳಲ್ಲಿ ಮತ್ತು ಮಲ್ಟಿಪ್ಲೆಕ್ಸ್ ಗಳಿಂದ ಹೆಚ್ಚು ಈ ರೀತಿ ಪ್ರಕರಣಗಳು ನಡೀತಾ ಇವೆ ಎನ್ನುವಂತಹ ರೀತಿಗಳಲ್ಲಿ ಮಾತಾಡಿದ್ರು, ಅವ್ರ ಮೇಲೆ ದೂಷಿಸ್ಬಿಟ್ರು. ಇನ್ನು 2015ರಲ್ಲಿ ಕಟ್ಟ ಅತ್ಯಾಚಾರ ನಿಮಗ್ ನೆನಪಿದ್ರೆ ಗೂಗಲ್ ಮಾಡಿ ನೋಡಿ, ಇದು ಸಣ್ಣ ಪುಟ್ಟ ವಿಷಯ ಅಂತ ಕರೆದ್ಬಿಟ್ರು ಅದನ್ನ. 2015ರಲ್ಲಿ ರಾಣಾಘಾಟ್ ಸಿಸ್ಟರ್ ಅತ್ಯಾಚಾರ ಆಯ್ತಲ್ಲ, ಅದು 72 ವರ್ಷದ ಸಿಸ್ಟರ್ ಮೇಲೆ ಅತ್ಯಾಚಾರವಾದಾಗ ಇದು ಸರ್ಕಾರವನ್ನ ದೂಷಿಸಲು ಮಾಡಿದ ಕೃತ್ಯ ಅಂತ ಹೇಳ್ಬಿಟ್ರು. ಗಮನಿಸಿ, ಅವ್ರು ರಾತ್ರಿ 12ವರೆಗೆ ಎಲ್ಲೂ ಕೂಡ ಹೊರಗಡೆ ಹೋಗಿರ್ಲಿಲ್ಲ ಆ 72 ವರ್ಷದವ್ರು, ಆದ್ರೂ ಅತ್ಯಾಚಾರಕ್ಕೊಳಗಾದ್ರು. 2022ರಲ್ಲಿ ಅನ್ಸ್ಕಾಲಿ ಪ್ರಕರಣ ಆಯ್ತು, ಪ್ರೇಮ ಸಂಬಂಧ ಅಂತ ಕರೆದುಬಿಟ್ರು ಅದನ್ನ. ಯಾಕಂದ್ರೆ ಮುಖ್ಯ ಆರೋಪಿ ಇದ್ನಲ್ಲ, ಅವನು ಆ TMC ನಾಯಕನ ಮಗನಾಗಿದ್ದ. ಆ ಕಾರಣಕ್ಕೋಸ್ಕರ ಪ್ರತಿ ಬಾರಿಯೂ ಸಂತ್ರಸ್ತೆಯನ್ನ ದೂಷಿಸಿ ಮತ್ತು ಅಪರಾಧಿಗಳನ್ನ ನಿರ್ದೋಷಿಗಳು ಎಂಬ ರಾಜಕೀಯವನ್ನ ಮಾಡಲಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಮಾನವೀಯತೆ ಸತ್ತೇ ಹೋಗ್ತಾ ಇದೆ. ಮುಖ್ಯಮಂತ್ರಿಯವರ ಇಂತಹ ಅಸಂವೇದನಶೀಲ ಹೇಳಿಕೆಗಳು ಗಾಯದ ಮೇಲೆ ಉಪ್ಪು ಸುರಿದಂತ ಆಗ್ತಾ ಇದೆ, ಖಾರದ ಪುಡಿ ಆಗ್ತಾ ಇದೆ. ಅವರು ಅಪರಾಧಿಗಳನ್ನ ರಕ್ಷಿಸ್ತಾ ಇದ್ದಾರಾ, ಅಥವಾ ಪಶ್ಚಿಮ ಬಂಗಾಳದ ಸಂಸದರು ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ದಿನವಿಡೀ ಮಾತನಾಡ್ತಿದ್ದ TMC ಮಹಿಳಾ ನಾಯಕರು ಮೌನವಾಗಿದ್ದಾರೆ ಯಾಕೆ? ದುರ್ಗಾಪುರದಿಂದ ಸಂದೇಶ್ ಕಾಲಿಯವರೆಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನಂಬಿಕೆ ಕುಸಿದೋಗಿದೆ. ಈಗ ಜನರು ಕೇಳಬೇಕು, ದೀದಿ ಅವರೇ, ಎಲ್ಲಿಯವರೆಗೆ ಹೆಣ್ಣುಮಕ್ಕಳು ತಮ್ಮ ಗೌರವವನ್ನ ಉಳಿಸಿಕೊಳ್ಳೋಕೋಸ್ಕರ ಮನೆಗಳಲ್ಲಿ ಬಂಧನವಾಗಿರ್ಬೇಕು ಅಂತ? ನಾವು ಪಾರದರ್ಶಕ ವ್ಯವಸ್ಥೆಯನ್ನ ಮತ್ತು ನ್ಯಾಯವನ್ನ ಬಯಸ್ತಾ ಇದ್ದೇವೆ. ಇಲ್ಲದಿದ್ರೆ ಬಂಗಾಳದಲ್ಲಿ ನೈತಿಕತೆ ಪತನ ಮಾತ್ರ ಅಲ್ಲ, ಮಾನವೀಯತೆಯ ಅಂತಿಮ ಯಾತ್ರೆಯೂ ನಡೀತದೆ. ದಯವಿಟ್ಟು ಈ ಧ್ವನಿಯನ್ನ ಬಲಪಡಿಸಿ, ಅಪರಾಧಿಗಳನ್ನ ಜೈಲಿಗೆ ಹಾಕುವವರೆಗೂ ಒತ್ತಾಯಿಸಿ. ಮನೆಯಲ್ಲಿ ಇರಿ ಅಂತ ಮಹಿಳೆಯರಿಗೆ ಹೇಳಿದ್ರಲ್ಲ, ಅಂತಹ ಸಲಹೆಯನ್ನ ವಿರೋಧಿಸಿ. ಧನ್ಯವಾದಗಳು.